ರಾಜ್ಯ ರಾಜಕೀಯದಲ್ಲಿ ಕುತೂಹಲಕಾರಿ ಬೆಳವಣಿಗೆ. ನಾವು ಅಂತಿದ್ದ ಡಿಕೆ ಶಿವಕುಮಾರ್ ಇವಾಗ ಫುಲ್ ಚೇಂಜ್ ಆಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕುತೂಹಲಕಾರಿ ಬೆಳವಣಿಗೆ. ನಾವು ಅಂತಿದ್ದ ಡಿಕೆಶಿ ಫುಲ್ ಚೇಂಜ್ ಆಗಿದ್ದಾರೆ. ನಾನೇ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಮಾತಿನ ಹಿಂದಿನ ಅಸಲಿಯತ್ತು ಏನಿದೆ? ವರ್ಕ್ ಆಯ್ತಾ ಡಿಕೆಯ ಆ ಮಹಾತಂತ್ರ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕೀಯದಲ್ಲಿ ಕುತೂಹಲಕಾರಿ ಬೆಳವಣಿಗೆ ಆಗ್ತಾ ಇದೆ. ನಾವು ಅಂತ ಇದ್ರು ಮೊದಲು ಡಿಕೆ ಶಿವಕುಮಾರ್ ಅವರು, ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಾನೇ ಅನ್ನೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮಾತಿನ ಹಿಂದಿನ ಅಸಲಿಯತ್ತು ಏನಿದೆ? ವರ್ಕ್ ಆಯ್ತಾ ಡಿಕೆಯ ಆ ಮಹಾತಂತ್ರ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು ನಾವು ನಮ್ಮ ಪಕ್ಷ ಅಂತ ಮಾತನಾಡ್ತಾ ಇದ್ರು. ಈಗ ಇತ್ತೀಚಿನ ದಿನಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ನಾವು ನಮ್ಮ ಪಕ್ಷದವರು ಒಟ್ಟಾಗಿರ್ತೀವಿ ಅನ್ನುವಂತಹ ಮಾತುಗಳು ಈಗ ಹೋಗಿದ್ದು ನಾನೇ ಅನ್ನುವ ಮಾತುಗಳು ಬರ್ತಾ ಇದೆ. ಹಾಗಿದ್ರೆ ಈ ಒಂದು ನಾನೇ ಅನ್ನುವ ಮಾತಿನ ಹಿಂದಿರುವಂತಹ ಮರ್ಮವೇನು? ರಾಜ್ಯದಲ್ಲಿ ನಂಬರ್ ಗೇಮ್ ಸ್ಟಾರ್ಟ್ ಮಾಡಿದ ಡಿಕೆ ಶಿವಕುಮಾರ್ ಅವರು 135 ಸ್ಥಾನಗಳು ನನ್ನದೇ ಅಂತ ಹೇಳಿದ್ದಾರೆ. ಡಿಕೆಯ ಈ ಮಾತಿನ ಹಿಂದಿರುವ ಅರ್ಥವಾದ್ರೂ ಏನು? ಇಷ್ಟು ದಿನ ಸಿಎಂ ಮತ್ತು ನನ್ನ ನೇತೃತ್ವದಲ್ಲಿ ಸರ್ಕಾರ ರಚನೆ ಅಂತಿದ್ರು. ಇಬ್ಬರ ಶ್ರಮದಿಂದ ಇಷ್ಟು ಸ್ಥಾನ ಬಂದಿದೆ ಅಂತ ಹೇಳ್ತಾ ಇದ್ರು ಡಿಕೆ. ಈಗ ಇದ್ದಕ್ಕಿದ್ದಂತೆ ನನ್ನಿಂದಲೇ ಇಷ್ಟು ಸ್ಥಾನ ಅಂದಿದ್ಯಾಕೆ? ಹೈಕಮಾಂಡ್ಗೆ ಸಂದೇಶ ನೀಡಲು ಈ ಮಾತನ್ನ ಹೇಳಿದ್ರ ಡಿಕೆ ಶಿವಕುಮಾರ್ ಅವರು, ಅಥವಾ ಸಿದ್ದರಾಮಯ್ಯ ಟೀಮ್ಗೆ ನೇರವಾಗಿ ಟಾಂಗ್ ಕೊಟ್ರ? ಇಷ್ಟು ದಿನ ತೆರೆ ಮರೆಯಲ್ಲಿ ನಡೆಯುತ್ತಾ ಇದ್ದಂತಹ ಕೈ ಕುರ್ಚಿ ಕದನ ಈಗ ಮತ್ತೆ ನೇರ ಹಣಾಹಣಿಗೆ ಬಂದು ಪವರ್ ಶೇರಿಂಗ್ ಫೈಟ್, ನಮ್ಮಿಂದಲೇ ಈ ಸರ್ಕಾರ ಅನ್ನುವಂತಹ ಸಂದೇಶವನ್ನ ನೀಡಿದ್ರ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಡಿಕೆ ಶಿವಕುಮಾರ್ ಅವರ ಮಾತಿನ ಒಳ ಅರ್ಥ ಏನಿದೆ? ನಾವು ಅಂತ ಇದ್ರು, ಈಗ ನಾನೇ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಸಹಜವಾಗಿ ನಾಯಕತ್ವ ವಿಚಾರವಾಗಿ ನೇರ ಹಣಾಹಣಿಗಳು ಶುರುವಾಗಿರೋದು ಕೂಡ ನಿಜ. ಒಂದು ಕಡೆ ಡಿಸಿಎಂ ಡಿಕೆ ಬಣ ಮತ್ತೆ ಸಿಎಂ ಸಿದ್ದರಾಮಯ್ಯ ಬಣ ಅನ್ನುವಂತಹದ್ದು ಯಾವಾಗ ಶುರುವಾಯ್ತು, ಅವರವರ ಪರ ನಿಲ್ಲೋದಿಕ್ಕೂ ಕೂಡ ನಾಯಕರು ರೆಡಿ ಆಗಿದ್ರು. ಈ ಮಧ್ಯೆ ಇತ್ತೀಚೆಗೆ ಮಾಧ್ಯಮ ಹೇಳಿಕೆಯೊಂದನ್ನ ಏನು ನೀಡಿದ್ರು ಅಂದ್ರೆ, ನನ್ನಿಂದನೇ 135 ಸ್ಥಾನ ಬಂದಿದೆ ಅನ್ನುವಂತಹದ್ದು ನಾಯಕತ್ವ ವಿಚಾರವಾಗಿ ಕೇಳಿದಾಗ ಅದು ಈಗ ಎಲ್ಲೆಡೆ ವೈರಲ್ ಆಗ್ತಿರೋದ್ರ ಜೊತೆಗೆ ಚರ್ಚೆಯೂ ಕೂಡ ಆಗ್ತಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಮತ್ತು ನನ್ನ ನೇತೃತ್ವದಲ್ಲಿ ಅಂತಿದ್ದಂತಹ ಡಿಕೆ ಶಿವಕುಮಾರ್ ನೇರವಾಗಿ ಈಗ ನನ್ನಿಂದನೇ ಅನ್ನುವಂತಹ ಪದಪ್ರಯೋಗ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಿದೆ. ಸಹಜವಾಗಿ ಅವರು ಒಂದು ಸಿದ್ದರಾಮಯ್ಯ ಬಣ ಮತ್ತೆ ಹೈಕಮಾಂಡ್ ನಾಯಕರಿಗೆ ನನ್ನ ಶ್ರಮ ಎಷ್ಟಿದೆ ಅನ್ನುವಂತಹದನ್ನ ಪದೇ ತೋರಿಸ್ತಿರುವಂತಹ ಬೆನ್ನಲ್ಲೇ ಇದು ಕೂಡ ಅನುಕೂಲ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಮಾತನಾಡಿದ್ರ, ಅಥವಾ ನಾನಿಲ್ಲದೆ ಮುಂದೆ ಆಗೋದೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಹೇಳಿಕೆ ನೀಡಿರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಅಂದ್ರೆ ಪ್ರಶ್ನೆ ಬರುವಂತೆ ಅವರ ಹೇಳಿಕೆ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡೋದಿಕ್ಕೆ ರೆಡಿನೇ ಇಲ್ಲ ಅನ್ನುವಂತಹದ್ದನ್ನ ಆಪ್ತ ವಲಯ ಏನ್ ಹೇಳ್ತಿದೆ. ಇವರು ಕೂಡ ನಾಯಕತ್ವ ವಿಚಾರದಲ್ಲಿ ತಮಗೆ ಸಿಎಂ ಸ್ಥಾನ ಸಿಗದೆ ಹೋದ್ರೆ ನಾವೆಲ್ಲದಕ್ಕೂ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ರೆಡಿ ಆದಾಗಿದೆ. ಹಾಗಾಗಿಯೇ ಈ ಹೇಳಿಕೆಗಳು ಸಾಮಾನ್ಯವಾಗಿ ವೇದಿಕೆಗಳಲ್ಲಿ ಬರ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನಂತಂದ್ರೆ, ಡಿಕೆ ಶಿವಕುಮಾರ್ ಸಹಜವಾಗಿ ಎಲ್ಲಂದ್ರಲ್ಲಿ ಏನೋ ಹೇಳುವಂತಹ ನಾಯಕ ಅಲ್ಲ. ಸೂಕ್ಷ್ಮವಾಗಿ ಆ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನ ನೋಡ್ಕೊಂಡೇ ಮಾತನಾಡುವಂಥದ್ದು, ಜೊತೆಗೆ ವೇದಿಕೆ ಯಾವುದು ಅನ್ನುವಂಥದ್ದನ್ನ ನೋಡ್ಕೊಂಡೇ ಮಾತನಾಡುವಂತಹ ನಾಯಕ. ಹಾಗಾಗಿ ಅವರ ಹೇಳಿಕೆ ದೊಡ್ಡ ಮಟ್ಟಿನ ಚರ್ಚೆಗೂ ಕೂಡ ಕಾರಣ ಆಗಿರೋದು ಅದೇ ಕಾರಣಕ್ಕೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ನಾಯಕತ್ವ ವಿಚಾರವಾಗಿ ಮೇ ಬಳಿಕ ಅಂದ್ರೆ ಮೇ 10ರ ಒಳಗಾಗಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತ. ಧನ್ಯವಾದಗಳು ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ.